ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ಗೋಸ್ಕರ ಈ ತಯಾರಿ ಮಾಡ್ತಾ ಇರೋದು. ನಾನು ಬೆಂಗಳೂರಿಂದ ಮನೆಗೆ ಹೋಗೋದ್ರಲ್ಲಿ ಆಲ್ರೆಡಿ 10 ಗಂಟೆ 10:15 ಆಗೋಗಿತ್ತು. ಸೊ ಬೇಗ ಬೇಗ ಊಟ ಮಾಡಿಕೊಂಡು ನನಗೆ ಮೈಂಡಲ್ಲಿ ಒಂದು ಐಡಿಯಾ ಇತ್ತು, ಈ ಸಲ ಏನಾದರೂ ನ್ಯಾಚುರಲ್ ಆಗಿ ಬ್ಯಾಕ್ಗ್ರೌಂಡಿಗೆ ಟ್ರೈ ಮಾಡೋಣ ಅಂಥೇಳಿ ನನ್ನ ತಮ್ಮಂಗೆ ಹಸಿ ಗರಿ ತೊಗೊಂಡು ಬರೋಕ್ಕೆ ಹೇಳಿದ್ದೆ. ಇದು ತುಂಬ ಈಸಿ ಮಾಡೋಕ್ಕೆ. ನಾವಿಲ್ಲಿ ಒಂದು ಸುಳಿ ಗರಿ ಮತ್ತು ಒಂದು ನಾರ್ಮಲ್ ಗರಿನ ತೊಗೊಂಡಿದ್ದೀವಿ. ನೀವೇ ನೋಡ್ಬೋದು. ಸುಳಿ ಗರಿ ಅಂದರೆ ಒಂದು ಸ್ವಲ್ಪ ವೈಟಿಗೆ ಎಲ್ಲೋ ಇಶ್ಯೂ ಇರೋದು, ಇನ್ನೊಂದು ಬಂದು ನಾರ್ಮಲ್ ಗರಿ ಒಂದು ಹಸಿ ಗರಿ ಗ್ರೀನ್ ಕಲರು. ಇದನ್ನು ರೆಡಿ ಮಾಡೋದು ತುಂಬಾ ಈಸಿ. ಆವಾಗಲೇ ನೋಡಿದ ಹಾಗೆ ಸ್ಟಾರ್ಟಿಂಗಲ್ಲಿ ಹುಷಾರಾಗಿ ಗರಿಗಳನ್ನ ಒಂದೊಂದೇ ಅದರಿಂದ ಗರಿ ಏನಿರುತ್ತೆ ಬಿಡಿಸ್ಕೋಬೇಕು. ಆಮೇಲೆ ಅದರದ್ದು ಕೆಳಗಿನ ಭಾಗ ಅಂದರೆ ತಾಳು ಅಂತ ಏನು ಕರಿತೀವಿ ಅದನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಷ್ಟೇ. ಅದನ್ನು ಹಾಗೆ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಗರಿ ಚಿಕ್ಕದಾಗಿರೋದ್ರಿಂದ ನಮಗೆ ಎಷ್ಟು ಅಳತೆ ಬೇಕು ಅಷ್ಟು ನೋಡಿಕೊಂಡು, ನಮ್ಮ ಕಡೆ ಪೋಟಿ ಹಾಕೋದು ಅಂತ ಹೇಳ್ತಾರೆ, ಅಂದರೆ ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ಅದು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋದಷ್ಟೇ. ಅಂದರೆ ಸೇಮ್ ಕಲರ್ ಗರಿನ ತೊಗೊಂಡು ಅದನ್ನು ಎಲ್ಲಿಗೆ ಚಿಕ್ಕದಾಯಿತು ಅಲ್ಲಿಂದ ಅದನ್ನು ಕವರ್ ಆಗೋ ಥರ ಎಕ್ಸ್ಟೆಂಡ್ ಮಾಡಿಕೊಂಡು ಹೋಗೋದಷ್ಟೇ. 4 ಕಡೆ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ನಮ್ಗೆ ಬೇಕಾದಷ್ಟು ಅಗಲ ಮತ್ತು ಉದ್ದಾನ ಮಾಡ್ಕೋಬೋದು ಈಸಿಯಾಗಿ. ಸೊ ನಾನು ಇಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ಅಳತೆ ನೋಡಿಕೊಂಡು ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಈ ಉಳಿದಿರೋ ಗರಿಗಳಿರ್ತಾವಲ್ಲ ಸುತ್ತ, ಆ ಗರಿಗಳಿಗೆ ಒಂದು ಫಿನಿಶಿಂಗ್ನ ಕೊಡೋಣ ಅಂತೇಳಿ ಟ್ರೈ ಮಾಡ್ತಿದ್ದೀನಿ. ಸೊ ಅದೇನಿಲ್ಲ, ಜಸ್ಟ್ ಮಡ್ಚಿಬಿಟ್ಟು ಅದರಲ್ಲಿ ಪಿನ್ ಹೊಡಿತಿದ್ದೀನಿ ನಾನು. ಪಿನ್ ಇಲ್ಲ ಅಂದರೆ ನೀವು ತೆಂಗಿನ ಗರಿನಲ್ಲಿ ಬರುವಂಥ ಕಡ್ಡಿನ ಕೂಡ ಯೂಸ್ ಮಾಡ್ಕೋಬೋದು. ಅಷ್ಟೇ, ಏನೇನಿಲ್ಲ, ಸಿಂಪಲ್ ಅದು. ಈ ಥರ ಮಾಡಿಕೊಂಡು ನೆಕ್ಸ್ಟು ಅದನ್ನ ಒಳಗಡೆಗೆ ಸೇರಿಸ್ಕೊಳ್ತಾ ಹೋದರೆ ಅದು ಕಾಣೋದಿಲ್ಲ, ಆವಾಗ ನಮಗೊಂದು ಒಳ್ಳೆ ಫಿನಿಶಿಂಗ್ ಕಾಣಿಸುತ್ತೆ. ಸೊ ಇದು ಬರೀ ಇದೇ ಹಬ್ಬಕ್ಕೆ ಅಂತಲ್ಲ, ನೀವು ಏನೇ ಹಬ್ಬಕ್ಕೆ ಏನಾದರೂ ರೆಡಿ ಮಾಡ್ತೀರಾ, ಮೂರ್ತಿನ ಕೂರಿಸ್ತೀರಾ ಅಂತ ಹೇಳಿದಾಗ ಈ ಥರ ಬ್ಯಾಕ್ಗ್ರೌಂಡನ್ನ ನೀವು ಯೂಸ್ ಮಾಡ್ಕೋಬೋದು. ಬಂದು ಈ ಥರ ಇರುತ್ತೆ. ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಸಖತ್ತಾಗಂತೂ ಬಂದಿತ್ತು. ಸೊ ನಾವಿದಾದಮೇಲೆ ಅದನ್ನು ನೀಟಾಗಿ ಎಲ್ಲಿ ನಾವು ವರಮಹಾಲಕ್ಷ್ಮಿ ಅಮ್ಮ ಅವ್ರನ್ನ ಕೂರಿಸ್ತೀವಿ ಆ ಜಾಗಕ್ಕೆ ನಾನು ನನ್ನ ತಮ್ಮ ಇಬ್ಬರು ಅದನ್ನು ನೀಟಾಗಿ ಸಪೋರ್ಟ್ ಇಟ್ಕೊಂಡು ಪ್ರಾಪರಾಗಿ ಅದನ್ನು ಸೆಟ್ ಮಾಡಿದ್ದೀವಿ. ಸೊ ಈ ಥರ ಇದೆ. ಮತ್ತು ಇದಾದಮೇಲೆ ನೆಕ್ಸ್ಟ್ ಬಂದು ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ, ನ್ಯಾಚುರಲ್ ಲುಕ್ ಇದೆ ಇದು ಬ್ಯಾಕ್ಗ್ರೌಂಡು. ಸೊ ಇದಾದಮೇಲೆ ನಾನು ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಬಂದು ಅಮ್ಮನವ್ರಿಗೆ ಸೀರೆನ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆನೇ ಪೂಜೆ ಮಾಡೋದ್ರಿಂದ ನಾವು ಎಲ್ಲನೂ ಇವಾಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ತುಂಬ ಜನ ಹಿಂದಿನ ದಿನಾನೇ ಎಲ್ಲ ರೆಡಿ ಮಾಡಿ ಇಟ್ಕೊತಾರೆ. ನಾನು ಬಂದಿದ್ದು ಲೇಟ್ ಆಗಿದ್ದರಿಂದ ಸೊ ನಾನು ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳೋಣ, ಬೆಳಿಗ್ಗೆ ಡೈರೆಕ್ಟಾಗಿ ಅಲಂಕಾರ ಎಲ್ಲ ಮುಗಿಸೋಷ್ಟರಲ್ಲಿ ಪೂಜೆಗೆ ಟೈಮ್ ಆಗಿರುತ್ತೆ, ಆ ಟೈಮಿಗೆ ಕರೆಕ್ಟ್ ಆಗುತ್ತೆ ಅಂತೇಳಿ ಸೀರೆನೆಲ್ಲ ನೀಟಾಗಿ ಮಡಚಿ ಅದನ್ನು ಡ್ರೇಪ್ ಮಾಡಿ ಎತ್ತಿಟ್ಕೊಂಡ್ರೆ ಈಸಿಯಾಗಿ ಆ ಟೈಮ್ಗೆ ದೇವ್ರಿಗೆ ಅಲಂಕಾರ ಮಾಡ್ಕೋಬೋದು ಅಂಥೇಳಿ ನಾನು ಇವಾಗಿಂದನೇ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೀರೆನ ಪ್ರಾಪರಾಗಿ ಸೆರಗು ನೆರಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಟಿಟ್ಟು ಅದಾದಮೇಲೆ ನಾನು ದೇವರಿಗೆ ಹಾಕುವಂಥ ಹೂವಿನ ಹಾರನ ನಾನೇ ರೆಡಿ ಮಾಡ್ಕೊತೀನಿ. ಅದಕ್ಕೆ ನಾನು ಬಾಳೆ ಎಲೆ ಕಟ್ಟು ಅಂತ ಕರಿತೀವಿ ನಾವು. ಬಾಳೆ ಎಲೆದು ಒಂದು ಮಧ್ಯದಲ್ಲಿ ಗಟ್ಟಿ ಒಂದು ದಾರದ ಥರ ಇರುತ್ತೆ, ಅದನ್ನು ಸಣ್ಣದಾಗಿ ನೂಲಿನ ಥರ ತೊಗೊಂಡು ಅದನ್ನು ನೋಡಿ ನಾನು ಈ ಥರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪದಾಗಿ ತೊಗೋಬೋದು, ಬಟ್ ನಾನು ಹಾರ ಚಿಕ್ಕದಾಗಿ ಮಾಡೋಣ ಅಂತ ಅಂದ್ಕೊಂಡಿರೋದ್ರಿಂದ ತುಂಬ ತೆಳ್ಳಗಿರೋದು ತೊಗೊಂಡಿದ್ದೀನಿ. ಅದಾದಮೇಲೆ ಮಾರ್ಕೆಟಿಂದ ಒಂದಷ್ಟು ರೋಸು ಮತ್ತು ನಾನು ತಾವರೆ ಹೂವಿಂದು ದಳಗಳನ್ನ ತೊಗೊಂಡು ಬಂದಿದ್ದೆ, ಕಮಲದ ಹೂವಿಂದು. ಸೊ ಅದು ದಳಗಳನ್ನ ಬಿಡಿಸ್ಕೊಂಡು ನಮಗೆ ಯಾವ ರೀತಿ ಹಾರ ಬೇಕು, ಅದಕ್ಕೆ ಯಾವ್ಯಾವ ಡಿಸೈನ್ ಬೇಕು ಅನ್ನೋದ್ರ ಮೇಲೆ ಹೂವುಗಳನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ನಾನು ತಾವರೆ ಹೂವಿಂದು ದಳ ಹಾಗೆ ಪನ್ನೀರು ಎಲೆ ಅಂತಲೂ ಕರೀತಾರೆ, ಇದಿಷ್ಟು ಹೂವುಗಳನ್ನ ಸೇರಿಸ್ಕೊಂಡು ನಾನು ನಾರ್ಮಲ್ಲು ಅಂಗಡಿನಲ್ಲಿ ತಯಾರು ಮಾಡ್ತಾರಲ್ಲ ಆ ಥರ ಹಾರನ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟು ನಾನು ಪನ್ನೀರ್ ಎಲೆನ ತೊಗೊಂಡಿದ್ದೀನಿ, ಆಮೇಲೆ ರೋಸ್ ಪೆಟಲ್ಸು, ಅದಾದಮೇಲೆ ತಾವರೆ ಹೂವಿನ ದಳಗಳನ್ನ ಹಾಕ್ಕೊಂಡು ಒಂದು ಪುಟಾಣಿ ಸುಂದರವಾದಂಥ ಹೂವಿನ ಹಾರನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ಆ್ಯಕ್ಚುಲಿ ಇದು ನಾವು ಹಾರ ಮಾಡ್ಕೊಳ್ಳೋದಕ್ಕಿಂತ ಹೊರಗಡೆ ತಂದರೆ ಈಸಿ ಅನಿಸುತ್ತೆ, ಯಾಕಂದರೆ ಇದು ಸ್ವಲ್ಪ ಕಷ್ಟನೇ ಆಗುತ್ತೆ, ಕೈ ಕೂಡ ನೋವು ಬರುತ್ತೆ ಹೊಸಬ್ರಾದರೆ. ಬಟ್ ಹೂವಿನ ಹಾರದ ಬೆಲೆ ತುಂಬ ಜಾಸ್ತಿ ಇರೋದ್ರಿಂದ ನಾನೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಹೂವಿನ ಹಾರ ಆದಮೇಲೆ ನೆಕ್ಸ್ಟು ಡೈರೆಕ್ಟು ಡೆಕೋರೇಷನ್ ಮಾಡಿಬಿಡೋಣ ಅಂಥೇಳಿ ಮಾರ್ಕೆಟಿಂದ ಏನೇನು ಫ್ಲವರ್ಸ್ ತೊಗೊಂಡು ಬಂದಿದ್ವಿ ಅದೆಲ್ಲ ತೊಗೊಂಡು ಬಂದು ಈ ಥರ ಆಲ್ರೆಡಿ ನಾವು ಸೆಟ್ ಮಾಡ್ಕೊಂಡಿರೋ ಗ್ರೀನ್ ಕಲರ್ ಮ್ಯಾಟ್ ಕೈಂಡ್ ಬ್ಯಾಕ್ಗ್ರೌಂಡಿಗೆ ಈ ಥರ ವೈಟ್ ಫ್ಲವರ್ಸು ಏನೇನು ಫ್ಲವರ್ಸ್ ಸಿಕ್ಕಿತ್ತು ಅದನ್ನೆಲ್ಲ ತೊಗೊಂಡು ಡೆಕೋರೇಷನ್ ಮಾಡಿದ್ದೀವಿ.
ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೆಕೋರೇಷನ್ ಮುಗಿದ್ಮೇಲೆ ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟ್ ಬಂದು ಪೂಜೆಗೆ ಸಿದ್ಧತೆ. ಸೊ ನಾನಿಲ್ಲಿ ಇದಾದಮೇಲೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಒಂದು ಮಣೆ ಇಟ್ಕೊಂಡು ಅದರಲ್ಲೊಂದು ಪುಟ್ಟದಾದಂಥ ರಂಗೋಲಿ ಬಿಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು, ಅದಾದಮೇಲೆ ನಾವು ತುಂಬಿದ ಬಿಂದಿಗೆನಾದ್ರು ಇಡ್ಬೋದು ಅಥವಾ ಅಕ್ಕಿ ತುಂಬಿದ ಕಳಸನಾದರೂ ಇಡ್ಬೋದು ಅಂತಾರೆ. ಸೊ ನಾನು ಒಂದು ತಟ್ಟೆನಲ್ಲಿ ಅಕ್ಕಿ ಇಟ್ಕೊಂಡು ಅದರ ಮೇಲೆ ತುಂಬಿದ ಬಿಂದಿಗೆನ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ಅದ್ರ ಮೇಲೆ ಕಲಶ ಇಟ್ಟು ನಾವು ಪೂಜೆ ಮಾಡ್ತೀವಿ. ನೀರು ತುಂಬಿರೋ ಬಿಂದಿಗೆನ ಇಟ್ಕೊಂಡು ಅದಕ್ಕೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಸ್ಯಾರಿನ ಪ್ರಾಪರಾಗಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡ್ರೇಪ್ ಮಾಡಿ ಇಟ್ಕೋಬೋದು. ಸೊ ನಾವು ಆಲ್ರೆಡಿ ಸೀರೆ ಮೊದಲೇ ರೆಡಿ ಮಾಡಿ ಇಟ್ಟಿರೋದ್ರಿಂದ ತುಂಬ ಈಸಿಯಾಗಿ ಒಬ್ಬರೇ ಸೀರೆನ ಡ್ರೇಪ್ ಮಾಡ್ಬೋದು, ಏನೂ ಕಷ್ಟ ಅನಿಸೋದಿಲ್ಲ. ಸ್ಯಾರಿ ಡ್ರೇಪಿಂಗ್ ಆದಮೇಲೆ ಅಲಂಕಾರ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ದೇವರ ಕಲಶ ಏನಿರುತ್ತೆ, ನೀರು ತುಂಬಿರೋ ಕಲಶಕ್ಕೆ ಒಂದಷ್ಟು ವಸ್ತುಗಳನ್ನು ಹಾಕ್ತಾರೆ. ಗುಲಗಂಜಿ, ಕವಡೆ ಮತ್ತು ಕಮಲದ ಹೂ ಮತ್ತಷ್ಟು ಸುಗಂಧ ಭರಿತ ವಸ್ತುಗಳನ್ನು ಹಾಕ್ತಾರೆ. ಸೊ ನಾನು ಕೂಡ ಅದನ್ನೆಲ್ಲ ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಎಲ್ಲ ವಸ್ತುಗಳು ಅಮ್ಮನಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಅದರಿಂದಾಗಿ ಎಲ್ಲ ವಸ್ತುಗಳನ್ನು ಪ್ರಾಪರಾಗಿ ನೋಡಿಕೊಂಡು ನೀರೆಲ್ಲ ಹಾಕ್ಕೊಂಡು ಕಲಸಕ್ಕೆ ಮಾವಿನಲ್ಲಿ ಇಟ್ಕೊಂಡು ನಾನು ದೇವರಿಗೆಲ್ಲ ಅಲಂಕಾರನ ಮುಗಿಸ್ಕೊಂಡು, ಅಮ್ಮ ಆಲ್ರೆಡಿ ನಮ್ಮನೆ ದೇವರಿಗೆ ಅಲಂಕಾರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು. ನಾನು ಜಸ್ಟು ದೀಪ ಬೆಳಗಿಸಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟು ವರಮಹಾಲಕ್ಷ್ಮಿ ಅಮ್ಮನವರಿಗೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ನಮಗೆ ಹೇಗೆ ಬರುತ್ತೆ ಆ ರೀತಿ ಮನಸ್ಸಿಗೆ ಸಮಾಧಾನವಾಗಿ ಅಮ್ಮನಿಗೆ ಪೂಜೆ ಮಾಡಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಈ ರೀತಿ ಮಾಡಿದ್ವಿ. ನಿಮಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಗುಬ್ಬಿಗೂಡಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.